ಸ್ನೇಹಿತರೆ, ನೀವೇನೇ ಹೇಳಿ, ಈ ಮಳೆಗಾಲದಲ್ಲಿ ಉಂಟಲ್ಲ, ಬಟ್ಟೆ ಒಣಸೋದಂದ್ರೆ ಅದರಷ್ಟು ದೊಡ್ಡ ತಲೆನೋವು. ಮೋಸ್ಟ್ಲಿ ಮಳೆಗಾಲದಲ್ಲಿ ಬೇರೆ ಏನು ಇರ್ಲಿಕ್ಕಿಲ್ಲ, ನೀರ್ ಬರೋದಿರ್ತದೆ, ಎಲ್ಲ ಇರ್ತದೆ ಕರೆ. ಬಟ್ ಈ ಬಟ್ಟೆ ಮಾತ್ರ ಬೇಗ ಬೇಗ ಡ್ರೈ ಆಗೋದೇ ಇಲ್ಲ ಅಲ್ವಾ? ಮೋಸ್ಟ್ಲಿ ಎಲ್ಲರಿಗೂ ಆಗತ್ತೆ ಈ ಒಂದು ಸಮಸ್ಯೆ. ನನಗಂತೂ ತುಂಬಾ ಆಗ್ತಿತ್ತು. ಏನ್ ಈ ವಿಷಯ ಅಂತ ಕೇಳ್ತಾ ಇದ್ದೀರಾ? ನೋಡಿ, ನನಗಂತೂ ಸೋಫಾದ ಮೇಲೆ, ದಿವಾನ್ ಮೇಲೆ, ಇನ್ಫ್ಯಾಕ್ಟ್ ಚೇರ್ ಅಲ್ಲಿ, ಆಮೇಲೆ ಕೂತ್ಕೊಳ್ಳಿಕ್ಕೆ ಎಲ್ಲೂ ಜಾಗ ಇಲ್ಲ, ಅಷ್ಟು ಎಲ್ಲ ಕಡೆ ರಾತ್ರಿ ಒಣ ಹಾಕ್ತಿದ್ದೆ. ಇನ್ಫ್ಯಾಕ್ಟ್ ನೆಲದ ಮೇಲೆ ಕೂಡ ಒಣ ಹಾಕ್ತಿದ್ದೆ. ಯಾರಾದ್ರೂ ಬಂದ್ರೆ ಕೂತ್ಕೊಳ್ಳಿಕ್ಕೆ ಸಹ ಜಾಗ ಇಲ್ಲ. ಇವನ್ ನೆಲದ ಮೇಲೆ ಮಲ್ಗೋಣ ಅಂತಂದ್ರೆ ಅಲ್ಲೂ ಸಹ ಇಲ್ಲ, ಹಾಕೋಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಜಾಗ ಸಾಕಾಗ್ತಾ ಇರ್ಲಿಲ್ಲ. ಸೊ ನೆಲದ ಮೇಲೆ ಕೂಡ ನಾನು ಅಲ್ಲ ಹಾಕ್ತಿದ್ದೆ. ನಿಮಗೂ ಈ ಸಮಸ್ಯೆ ಆಗ್ತಾ ಇತ್ತ ಸ್ನೇಹಿತರೆ? ಏನು ಅಂತ ಕಮೆಂಟ್ ಮಾಡಿ. ನೀವು ಹೇಗೆ ಮಳೆಗಾಲದಲ್ಲಿ ಮಾಡ್ತಿದ್ರಿ ಬಟ್ಟೆಗಳನ್ನೆಲ್ಲ? ಒಂದು ಕಮೆಂಟ್ ಮಾಡಿ. ನೋಡಿ, ಎಲ್ಲ ಕಡೆ ಹಾಕ್ತಿದೆ, ಬಟ್ ಒಣಗೋದೇ ಇಲ್ಲ. ಒಂದು ದಿನಕ್ಕೆ ಒಣಗೋದಿಲ್ಲ, ಫ್ಯಾನ್ ಹಾಕ್ಲೇಬೇಕು. ಬಟ್ ಯಾರಾದ್ರೂ ಬಂದ್ರೆ ಮಾತ್ರ ಕುತ್ಕೊಳ್ಳಿಕ್ಕೆ ಆಗೋಲ್ಲ, ಅಥವಾ ಒದ್ದೆ ಬಟ್ಟೆ ಮೇಲೆ ಕುತ್ಕೋಬೇಕು. ಸೊ ಫ್ರೆಂಡ್ಸ್, ಹಾಯ್, ನಾನು ಸಂಜನಾ. ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ವಿಷಯ ಹೇಳ್ತಾ ಇದ್ದೀನಿ, ಒಂದು ಐಟಮ್ ಅದ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ಏನು ಗೊತ್ತಾ, ನಮ್ಗೆ ಕರಾವಳಿಯಲ್ಲಿ, ಇನ್ಫ್ಯಾಕ್ಟ್ ಮಲೆನಾಡಲ್ಲೂ ಕೂಡ ಈ ಬಟ್ಟೆ ಡ್ರೈ ಮಾಡೋದು ತುಂಬಾ ಕಷ್ಟ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಏನಾದ್ರೂ ಸಿಗ್ಬೋದಾ ಅಂತ ಫೋನಲ್ಲಿ ಸರ್ಚ್ ಮಾಡಿದೆ. ನನ್ ಮಗನ್ನ ಕೇಳಿದೆ, ಅದಕ್ಕೆ ನನ್ ಮಗ ಹೇಳ್ದ, ಮೀಶೋದಲ್ಲಿ ಡ್ರೈ ಕ್ಲೋತಿಂಗ್ ಸ್ಟ್ಯಾಂಡ್ ತಗೋ. ಹೌದಾ? ಅವನು ಹೇಳಿದ್ದೆ ತಡ ನಾನು ಮೀಶೋದಲ್ಲಿ ಹಲವಾರು ಐಟಮ್ ಅನ್ನು ತಗೊಳ್ತಾ ಇದ್ನಲ್ಲ, ಸೊ ಸರ್ಚ್ ಮಾಡಿದೆ. ಒಂದು ಆಫರ್ ಕೂಡ ಇತ್ತು ನನಗೆ. ಸೊ ಅದು ಏನ್ ಅಮೌಂಟ್, ಏನು ಎತ್ತ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್. ನಾನು ಆನ್ಲೈನ್ ಪರ್ಚೇಸ್ ಮಾಡಿಬಿಟ್ಟೆ, ಆರ್ಡರ್ ಹಾಕಿದೆ, ಬಂತು, ನಾ ತಗೊಳ್ತಾ ಇದ್ದೀನಿ. ಅದಕ್ಕೆ ಏನು ಎಷ್ಟು ಅಮೌಂಟ್ ಅನ್ನ ನಿಮ್ಗೆಲ್ಲವನ್ನ ಹೇಳ್ತೀನಿ, ಹೇಗಿದೆ ಎತ್ತ ಏನು ಅಂತ ಹೇಳಿ. ಫ್ರೆಂಡ್ಸ್ ಬನ್ನಿ, ಈಗ ನನಗೆ ಐಟಮ್ ಬಂದಿದೆ, ತಗೋ. ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ನಾನು 2 ಐಟಮ್ ತಗೊಂಡೆ, ಅದರಲ್ಲಿ ಯಾವ್ದಾದ್ರು ಒಂದು ತಗೋಬೇಕು ಅಂತ ಹೇಳಿ ಅನಿಸ್ತು. ಸೊ 2 ಐಟಮ್ ಅನ್ನು ನಾನು ಆರ್ಡರ್ ಮಾಡಿ ತಗೊಂಡೆ. ಸೊ ಈ ಒಂದು ಸ್ಟ್ಯಾಂಡ್ ಅನ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಇದು ಒಂದು ಐಟಮ್ 1400 ಅಲ್ಲಿ ಸಿಕ್ಕಿತ್ತು ಸ್ನೇಹಿತರೆ, ಆಫರ್ ಇತ್ತು. ನಾನು ಇದನ್ನ ಆಫ್ಲೈನ್ ಕೂಡ ಒಂದು ಶಾಪಿಗೆ ಹೋಗಿ ಕೂಡ ಕೇಳಿದೆ ನಾನು. ಅದರಲ್ಲಿ ನನಗೆ 1800 ಅಂತ ಹೇಳಿದ್ರು ಅಲ್ಲಿ. ಸೊ ಸ್ಟೀಲ್ ಸ್ಟ್ಯಾಂಡ್ ಅಲ್ಲಿ, ಸ್ಟೀಲ್ ಶಾಪ್ ಅಲ್ಲಿ ಹೋಗಿ ಬಟ್ಟೆ ಡ್ರೈ ಮಾಡುವಂತ ಸ್ಟ್ಯಾಂಡ್ ಕೇಳಿದಾಗ 1800 ಸಮಥಿಂಗ್ ಹೇಳಿದ್ರು. ಸೊ ನಾನು ಬಂದ ತಕ್ಷಣ ನಾನು ಆನ್ಲೈನ್ ನೋಡಿದೆ, ಸರ್ಚ್ ಮಾಡಿದೆ, ಮಿಶೋದಲ್ಲಿ, ಅಮೆಜಾನ್ ಎಲ್ಲದರಲ್ಲಿ ನೋಡಿದೆ. ನನಗೆ ಮಿಶೋದಲ್ಲಿ ಐಟಮ್ ಒಳ್ಳೆ ಸಿಕ್ಕಿತ್ತು. ಸೊ ನಿಮಗೆ ಇದನ್ನ ನಾನು ಕರೆಕ್ಟ್ ಆಗಿ ಇದ್ರ ತೋರಿಸ್ತಾ ಇದ್ದೀನಿ. ಬನ್ನಿ, ಹೇಗಿದೆ ಎತ್ತ ಏನು ಹೇಳಿ ನಿಮಗೆ ಕಂಪ್ಲೀಟ್ ಆಗಿ, ಮತ್ತೆ ಹೇಗೆ ಅದನ್ನ ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ಕೂಡ ತೋರಿಸ್ತಾ ಇದ್ದೀನಿ. ಯಾಕೆ ಗೊತ್ತಾ, ಒಂದೊಂದು ಐಟಮ್ ಏನ್ ಬರುತ್ತೆ, ಆ ತಂತಿಗಳನ್ನೆಲ್ಲ ಸ್ವಲ್ಪ ಸಪುರ ಇರ್ತದೆ ಸ್ನೇಹಿತರೆ, ಅಷ್ಟು ಗಟ್ಟಿ ಮುಟ್ಟಾಗಿರೋಲ್ಲ. ಹೇಗಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ನೀವು ತಗೊಳ್ಬೇಕಾ ಬೇಡವಾ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. 2 ಐಟಮ್ ತರಿಸಿದ್ದೀನಲ್ಲ ನಾನು, ಎರಡನ್ನೂ ಓಪನ್ ಮಾಡ್ತೀನಿ, ಹೇಗಿದೆ ಅಂತ ನಿಮಗೆ ಎದುರ ತೋರಿಸ್ತೀನಿ. ಓಕೆನಾ? ನೋಡಿ, ಇದನ್ನ ಓಪನ್ ಮಾಡುದು ಹೇಗೆ ಅಂತ ಕೇಳಿದ್ರೆ, ಸ್ವಲ್ಪ ಅಲ್ಲಿ ಒಂದು ಬ್ಲಾಕ್ ತರ ಇರ್ತದೆ, ಅದನ್ನ ಓಪನ್ ಮಾಡ್ಕೋಬೇಕು, ಸರಿಸ್ಕೋಬೇಕು. ನಿಮಗೆ ಇದನ್ನ ಮಾಡ್ಲಿಕ್ಕೆ 1-2 ಸಲ ನಿಮಗೆ ಸ್ವಲ್ಪ ಕಷ್ಟ ಅನಿಸಬಹುದು, ಯಾಕಂದ್ರೆ ನನಗೂ ಕೂಡ ಕಷ್ಟ ಆಯ್ತು. ಸೊ 2 ದಿನ ಆದ್ಮೇಲೆ 3ನೇ ದಿನ ಖಂಡಿತ ಈಸಿಯೇ, ಏನು ತೊಂದರೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಎಂತ ಏಜ್ ಆದವರು ಅಥವಾ ಗೊತ್ತಿಲ್ಲದವರು ಕೂಡ ಇದನ್ನ ಈಸಿಯಾಗಿ ಓಪನ್ ಮಾಡ್ಬೋದು. ಓಕೆನಾ? ನೋಡಿ, ಇದನ್ನ ಓಪನ್ ಮಾಡಿಟ್ಟೆ. ಇದರಲ್ಲಿ ಒಂದು 6 to 7 ಲೈನ್ಸ್ ಇರ್ತದೆ ಸ್ನೇಹಿತರೆ, ಉದ್ದದಲ್ಲಿ. ಮತ್ತೆ ಆ ಕಡೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಕೂಡ ಡ್ರೈ ಮಾಡ್ಬೋದು. ಇವನ್ ಬನಿಯನ್ ಇರ್ಬೋದು, ಕರ್ಚೀಫ್ ಇರ್ಬೋದು, ಎಲ್ಲವನ್ನ ಕೂಡ ಹಾಕ್ಬೋದು ಇದರಲ್ಲಿ. ಇದು ಒಂದು ಈಸಿಯಾಗಿ ಓಪನ್ ಮಾಡ್ಬೋದು, ಇದು ಏನು ಕಷ್ಟ ಇಲ್ಲ. ನನಗೇನು ಬಹಳ ಇಷ್ಟ ಆಯ್ತು ಈ ಒಂದು ಸ್ಟ್ಯಾಂಡ್. ಯಾಕೆಂದ್ರೆ ನೋಡಿ, ಇದರಲ್ಲಿ ಲೈನ್ ಟು ಲೈನ್ ಇದೆಯಲ್ಲ, ಮತ್ತೆ ಆ ತಂತಿಗಳು ಏನಿದೆ, ಸ್ಟ್ಯಾಂಡ್ ಇದೆಯಲ್ಲ, ಅದು ತುಂಬಾ ಗಟ್ಟಿ ಇದೆ. ಸ್ಟೇನ್ಲೆಸ್ ಸ್ಟೀಲ್ ಇದು, ಚೆನ್ನಾಗಿದೆ. ಯಾಕಂದ್ರೆ ಕೆಲವೊಂದು ಏನಿರುತ್ತೆ ಕೇಳಿದ್ರೆ, ಸ್ವಲ್ಪ ಬಗ್ಗಿ ಹೋಗೋ ಚಾನ್ಸ್ ಇರುತ್ತೆ, ವೇಟ್ ಬಟ್ಟೆ ಹಾಕಿದಾಗ ಬಗ್ಗಿ ಹೋಗುತ್ತೆ. ಇದು ಏನು ಆಗ್ಲಿಲ್ಲ, ಭಾರಿ ಚೆನ್ನಾಗಿದೆ. ಸೊ ಇದನ್ನ ಕ್ಲೋಸ್ ಮಾಡಿ ಪುನಃ ಸರಿಸಿ ನೀವು ಇದರಲ್ಲಿ ಇಡಬಹುದು, ಹಾಗೆ ಕ್ಲೋಸ್ ಮಾಡ್ಬೋದು. ಅಥವಾ ಆ ಈ ನೋಡಿ, ಎಲ್ಲ ಬಟ್ಟೆಗಳನ್ನು ಹಾಕಿದ್ದೀನಿ, ಇಷ್ಟು ಬಟ್ಟೆ ಹಾಕಿದ್ದೇನಲ್ಲ ನಾನು, ಏನೂ ಆಗೋದಿಲ್ಲ. ರಾತ್ರಿ ಹಾಕಿ ಬೆಳಗಾಗೋದ್ರೊಳಗೆ ನಿಮಗೆ ಬಟ್ಟೆ ಎಷ್ಟು ಅಚ್ಚುಕಟ್ಟಾಗಿ ಡ್ರೈ ಆಗತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇಷ್ಟು ದಿನದಲ್ಲಿ ನಿಮಗೂ ಗೊತ್ತೇ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ನನಗೆ ಗೊತ್ತಿರ್ಲಿಲ್ಲ ಸ್ನೇಹಿತರೆ. ನಾನು ತಗೊಂಡೆ, ಇನ್ನೊಬ್ಬರಿಗೆ ಉಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ನೀವು ಕೂಡ ಪರ್ಚೇಸ್ ಅನ್ನ ಈ ಒಂದು ಸ್ಟ್ಯಾಂಡ್ ಅನ್ನ ಮಾಡ್ಬೋದು.
ನೋಡಿ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಹಾಕಿ ಮತ್ತೆ ಇದನ್ನ ಬಟ್ಟೆಯನ್ನ ಉಲ್ಟಾ ಮಾಡಿ ಹಾಕ್ಬೇಕು ಒಣಗೋದಿಲ್ವನೋ ಮತ್ತೊಂದ್ ಸೈಡ್ ಅನ್ನೋ ಹಾಗಿಲ್ಲ ಸ್ನೇಹಿತರೆ, ಆರಾಮಾಗಿ ಒಣಗುತ್ತೆ. ನಾವು ಬೇರೆ ಲೈನ್ ಅಲ್ಲಿ ಹಾಕಿದ್ರೆ ರಿವರ್ಸ್ ಹಾಕ್ಬೇಕಲ್ವಾ. ಇನ್ಫ್ಯಾಕ್ಟ್ ಬೆಡ್ಶೀಟ್ ಕೂಡ ಇದರಲ್ಲಿ ಹಾಕ್ಬೋದು. ನೋಡಿ ಈಗ ಮಳೆಗಾಲ ಅಲ್ವಾ, ನಾನು ಸ್ವಲ್ಪ ಬಿಸಿಲು ಬರುತ್ತೆ, ಸ್ವಲ್ಪ ಮಳೆ ಬರುತ್ತೆ. ಬಿಸಿಲು ಬಂದಾಗ ನಾವೇನ್ ಮಾಡ್ತೀವಿ, ಹೊರಗಡೆ ತಂದು ಹಾಕ್ಬಿಡ್ತೀವಿ. ಸೊ ಅದನ್ನ ಹೊರಗಡೆ ತಂದು ಹಾಕಿ ನಾವು ತೆಗಿಯೋರ್ತಿಗೆ ಬರ್ರ ಅಂತ ಮಳೆ ಬಿದ್ದೋಗುತ್ತೆ. ಬಟ್ ಈ ಒಂದು ಸ್ಟ್ಯಾಂಡ್ ಅನ್ನ ನೀವು ಹೊರಗಡೆ ಇಟ್ಟು ನೋಡಿ, ನಾನು ಇಲ್ಲಿ ಏನಕ್ಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೆಡ್ಶೀಟ್ ಕೂಡ ಹೇಗೆ ಹಾಕ್ಬೋದು ಆರಾಮಾಗಿ ಒಣಗತ್ತೆ ಅಂತ. ಒಂದು 10 ನಿಮಿಷ ಬಿಸಿಲು ಬಂದ್ರೂ ಸಾಕು, ಮಂಗಳೂರಲ್ಲಿ ಒಳ್ಳೆ ಒಂದು ಬೆಡ್ಶೀಟ್ ಕೂಡ ಈಸಿಯಾಗಿ ಒಣಗತ್ತೆ. ಸಪೋಸ್ ನಿಮಗೆ ಏನು ಮಳೆ ಬರೋ ಒಂದು ಚಾನ್ಸ್ ಇದೆ, ಸಪೋಸ್ ನೀವು ಹೊರಗೆ ಹೋಗ್ಲಿಕ್ಕಿದೆ ಇಲ್ಲಾದ್ರೆ ಆ ತರ ಒಣಸಿ ಮೇಲೆ ಒಂದು ನೋಡಿ ಪ್ಲಾಸ್ಟಿಕ್ ಕವರ್ ಈ ತರ ಮುಚ್ಚಿಬಿಟ್ಟು ಹೋದ್ರೆ ಸಪೋಸ್ ಮಳೆ ಬಂದ್ರೂ ಕೂಡ ಒದ್ದೆ ಆಗೋದಿಲ್ಲ. ಇದನ್ನ ಕಟ್ ಮಾಡ್ಬೇಕು. ನಾನು ಇದನ್ನ ಚಿಕ್ಕದಾಗಿ ತೋರಿಸ್ತಾ ಇದ್ದೇನೆ. ಇದನ್ನ ತಂದಿದ್ವಲ್ಲ ಆ ಪ್ಲಾಸ್ಟಿಕ್ ಕವರನ್ನೇ, ನಾನು ಇದನ್ನ ಕಟ್ ಮಾಡ್ಲಿಲ್ಲ. ಸೊ ಇಂಥದನ್ನು ಯಾವುದೇ ಮುಚ್ಚುವಂತ ಪ್ಲಾಸ್ಟಿಕ್ ಕವರ್ ಇದು ಮುಚ್ಚಿಬಿಟ್ಟು ಹೋದ್ರೆ ಸಪೋಸ್ ಹೊರಗಡೆ ಹೋಗ್ಲಿಕ್ಕೆ ಇತ್ತು, ಬಟ್ಟೆ ಬೆಡ್ಶೀಟ್ ಒದ್ದಾಗೋಯ್ತಾನ ಅಂತ ಚಿಂತೆ ಇಲ್ಲ. ಈ ತರ ಒಂದು ಕವರ್ ಮಾಡಿ ಇಟ್ಬಿಟ್ರು ಆದ್ರೆ ಒದ್ದೇನೂ ಆಗೋದಿಲ್ಲ, ಬಿಸಿಲು ಬಂದ್ರೆ ಡ್ರೈ ಆಗುತ್ತೆ. ಎಷ್ಟು ಈಸಿ ಅಲ್ವಾ. ಓಕೆನಾ. ಯಾಕೆಂದ್ರೆ ಈ ಮಳೆಗಾಲದಲ್ಲಿ ಉಂಟಲ್ಲ ಸ್ನೇಹಿತರೆ, ನೋಡಿ ಇದು ನೆಲಕ್ಕೆ ಕೂಡ ಎಲ್ಲೂ ತಾಗೋದಿಲ್ಲ. ಕರೆಕ್ಟ್ ಆಗಿ ಈಸಿಯಾಗಿ ಒಂದು ಗ್ಯಾಪ್ ಇರೋಷ್ಟು ಇರ್ತದೆ, ನಾವು ಒಣಸೋ ರೀತಿ ಇರ್ತದೆ. ಸೊ ಇನ್ಫ್ಯಾಕ್ಟ್ ಈ ಮಳೆಗಾಲದಲ್ಲಿ ಹೊರಗಡೆ ಏನಾದ್ರೂ ಇರ್ತದಲ್ಲ ತಂತಿ ಮೇಲೆ ಹಾಕಿದ್ರೆ ಅದೇನಿರ್ತದೆ, ಕೆಲವೊಂದು ತುಕ್ಕು ಹಿಡಿತಾ ಬರ್ತದೆ. ನೋಡಿ ಈ ತರ ಒಂದು ಥ್ರೆಡ್ ಅಲ್ಲಿ ಇದರಲ್ಲಿ ಹಾಕಿದ್ರೆ, ಬಟ್ಟೆ ಒಣಸೋ ದಾರದಲ್ಲಿ ಹಾಕಿದ್ರೆ ಆ ಬಟ್ಟೆಗಳೆಲ್ಲ ಕಲೆ ಆಗ್ತದೆ ಸ್ನೇಹಿತರೆ. ವೈಟ್ ಬಟ್ಟೆ, ವೈಟ್ ಶರ್ಟ್, ವೈಟ್ ಏನಾದ್ರು ಡ್ರೆಸ್ ಹಾಕಿದ್ರಂತೂ ಆ ಒಣಗಿಸದಲ್ಲೇ ಕಲೆ ಆಗಿರುತ್ತೆ, ಅದು ಮತ್ತೆ ಹೋಗೋದೇ ಇಲ್ಲ. ಇನ್ಫ್ಯಾಕ್ಟ್ ಇಂಥ ತಂತಿಗಳನ್ನ ಮೇಲೆ ಹಾಕಿದ್ರೆ ಇದು ಮಳೆಗಾಲದಲ್ಲಿ ನೀರು ಬಿಸಿಲು ತಾಗಿ ಅದೊಂಥರ ತುಕ್ಕು ಹಿಡಿಯುತ್ತೆ ಸ್ನೇಹಿತರೆ. ಇದು ಕೂಡ ಕಪ್ಪಾಗತ್ತೆ ಬಟ್ಟೆ ಮೇಲೆ, ಎಲ್ಲಿ ಒಣಸಿದೀವೋ ಅಲ್ಲೇ ಕಪ್ಪಾಗತ್ತೆ, ಮಾರ್ಕ್ ಆಗುತ್ತೆ. ಆ ಮಾರ್ಕ್ ವೈಟ್ ಶರ್ಟ್ ಎಲ್ಲ ಹಾಕಿದ್ರೆ ಹೋಗೋದಿಲ್ಲ. ಇದೆಲ್ಲ ಸಮಸ್ಯೆ ನೋಡಿ ನೋಡಿ ನನಗೆ ಸಾಕಾಗಿತ್ತು. ಸೊ ನಿಮಗೂ ಕೂಡ ನಾನು ಈ ಒಂದು ಸ್ಟ್ಯಾಂಡ್ ಅನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನೀವು ಏನಾದ್ರೂ ಈ ಬಟ್ಟೆ ಒಣಸೋ ಸ್ಟ್ಯಾಂಡ್ ಅನ್ನ ಸರ್ಚ್ ಮಾಡ್ತಾ ಇದ್ರೆ ನೀವು ಈ ತರ ಒಂದು ಸ್ಟ್ಯಾಂಡ್ ಅನ್ನ ಆರಾಮಾಗಿ ಏನೂ ಚಿಂತೆ ಇಲ್ಲದೆ ತೊಂದರೆ ಇಲ್ಲದೆ ತಗೊಳ್ಬಹುದು. ಓಕೆನಾ. ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಬಹಳ ಖುಷಿ ಆಗಿದೆ. ಈಗ ಹಾಕ್ಬಿಟ್ಟು ಇವನ್ ಇನ್ಫ್ಯಾಕ್ಟ್ ಇದನ್ನ ಇಡ್ಲಿಕ್ಕೆ ಕೂಡ ಸ್ನೇಹಿತರೆ ಹೆಚ್ಚು ಜಾಗ ಬೇಡ. ನೋಡಿ ಗೋಡೆಗೆ ಒರಗಿಸಿ ಇಟ್ಟುಬಿಟ್ರೆ ಆಯ್ತಲ್ಲ, ಅದನ್ನ ಒಂದು ಫೂಟ್ ಕೂಡ ಜಾಗ ಬೇಕಾಗಲ್ಲ, 1 ಫೀಟ್ ಅಷ್ಟು ಕೂಡ ಜಾಗ ಬೇಕಾಗಲ್ಲ, ಹೊರಗಿಸಿ ಇಟ್ಬಿಟ್ರೆ ಆರಾಮಾಗಿ. ಇನ್ಫ್ಯಾಕ್ಟ್ ಬಿಚ್ಚಲಿಕ್ಕೂ ಕೂಡ ವೆರಿ ಈಸಿ. ಅಂಡ್ ಅದರ ಸ್ಟ್ಯಾಂಡ್ ತಂತಿಗಳು ಅಂದ್ರೆ ಲೈನ್ ಕೂಡ ಗಟ್ಟಿ ಮುಟ್ಟಾಗಿದೆ, ಏನೂ ಚಿಂತೆ ಇಲ್ಲ, ಸ್ಟೇನ್ಲೆಸ್ ಸ್ಟೀಲ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಐಟಮ್ ಬಗ್ಗೆ ಖಂಡಿತ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ, ಏನೂ ಚಿಂತೆ ಇಲ್ಲ. ನನಗಂತೂ ಬಹಳ ಯೂಸ್ಫುಲ್, ಪ್ರತಿ ಸತಿ ಬಟ್ಟೆ ಒಣಸುವಾಗ ಬಹಳ ಖುಷಿ ಆಗುತ್ತೆ ಸ್ನೇಹಿತರೆ ಇದು. ಓಕೆನಾ. ಇನ್ನು ಮತ್ತೊಂದು ಐಟಮ್ ಕೂಡ ನಾನು ತಂದಿದ್ದೆ ಅಲ್ವಾ, ಅದ್ರ ಬಗ್ಗೆ ಕೂಡ ನಾನು ಈಗಲೇ ನಿಮಗೆ ತೋರಿಸ್ತೇನೆ. ಅದನ್ನ ಓಪನ್ ಮಾಡಿ ಹೀಗಿದೆ ಏನು ಎತ್ತ ಹೇಳಿ ಸ್ನೇಹಿತರೆ. ಈ ಒಂದು ಐಟಮ್ ಪಾರ್ಸಲ್ ಪ್ಯಾಕಿಂಗ್ ಎಲ್ಲ ಒಳ್ಳೆ ಮಾಡ್ತಾರೆ ಮಿಶೋದಲ್ಲಿ, ಐಟಮ್ ಕೂಡ ಒಳ್ಳೆ ಇರುತ್ತೆ. ಬಟ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಕೂಡ ಹೇಳ್ತೀನಿ, ಯಾಕೆ ಏನು ಎತ್ತ ಅಂತ ಹೇಳಿ. ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಂಡ್ ಫ್ರೆಂಡ್ಸ್ ಏನು ಗೊತ್ತಾ, ಇದು ಒಂದು ಐಟಮ್ ಸ್ಟ್ಯಾಂಡ್, ಇದು ಸುಮಾರು ಒಂದು 6 ಫೀಟ್ ಹೈಟ್ ಆಗತ್ತೆ. ಈ ಒಂದು ಏನು ಸ್ಟ್ಯಾಂಡ್, ಬಟ್ಟೆ ಡ್ರೈ ಮಾಡುವಂತ ಸ್ಟ್ಯಾಂಡು. ಇದಕ್ಕೆ ಒಂದು ಅಮೌಂಟ್ 1200 ಸಮಥಿಂಗ್ ನಾನು ಕೊಟ್ಟೆ. ಇದಕ್ಕೆ 1200. ಯಾಕೆ ನೀವು ಎರಡೆರಡು ತಗೊಂಡ್ರೆ ಅಂತ ಕೇಳಿದ್ರೆ, ಅದಕ್ಕೆ ನಾನು ಹೇಳಿದ್ನಲ್ಲ, ಯಾವ ಐಟಮ್ ಒಳ್ಳೆ ಇರ್ತದೆ ನೋಡ್ಬಿಟ್ಟು ಉಳಿದಿದ್ದನ್ನ ನಾನು ರಿಟರ್ನ್ ಮಾಡುವ ಅನ್ನೋ ಐಡಿಯಾದಲ್ಲೇ ತಗೊಂಡಿದ್ದು. ಸೊ ಈ ಒಂದು ಪ್ರಾಡಕ್ಟ್ ಏನಿದೆ, ಇದು ಒಂದು ಹೇಳಿದ್ನಲ್ಲ ಹೈಟ್ 6 ಇಂದ 6.5 ಫೀಟ್ ಎತ್ತರ ಆಗುತ್ತೆ. ಬಟ್ ಈ ಒಂದು ಪ್ರಾಡಕ್ಟ್ ಏನು ಕೇಳಿದ್ರೆ, ಫಿಕ್ಸ್ ಮಾಡ್ಲಿಕ್ಕೆ ಸ್ವಲ್ಪ ತುಂಬಾ ಟೈಮ್ ತಗೊಳುತ್ತೆ ಸ್ನೇಹಿತರೆ. ತುಂಬಾ ಬೇರೆ 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 ತಂತಿಗಳು ಜಾಸ್ತಿ ಇದೆ. ನೋಡಿ ನಾನು ಇದನ್ನು ಪಿಕ್ಚರ್ ತೋರಿಸ್ತೇನೆ ನಿಮ್ಗೆ ಇಲ್ಲೇ. ಈ ತರ ಒಂದು ಪಿಕ್ಚರ್ ಇರುವಾಗ ಇದರಲ್ಲಿ ಜಾಯಿಂಟಿಂಗ್ ತುಂಬಾ ಮಾಡ್ಬೇಕು ಸ್ನೇಹಿತರೆ. ಇಷ್ಟು ಐಟಮ್ ಲೂಸ್ ಅಲ್ಲಿ ಕಳಿಸ್ತಾರೆ ಅವರು. ಸೊ ಇದನ್ನ ಫಿಕ್ಸ್ ಮಾಡುದು ಕೂಡ ಅವರೆಲ್ಲ ಕೊಟ್ಟಿರ್ತಾರೆ, ಇಲ್ಲಿ ಪಿಕ್ಚರ್ ಕೊಟ್ಟಿದಾರಲ್ಲ. ಸೊ ಈ ತರ ಒಂದು ನೋಡ್ಬಿಟ್ಟು ಅದನ್ನ ಫಿಕ್ಸ್ ಮಾಡ್ಬೇಕು. ಮತ್ತೆ ಇದೊಂದು ಏನು ಕೇಳಿದ್ರೆ, ಒಂದು ಪ್ರಾಬ್ಲಮ್ ಅಂದ್ರೆ ಜಾಗ ಜಾಸ್ತಿ ಬೇಕು.
ಸೊ ಇದನ್ನ ಫೋಲ್ಡ್ ಮಾಡೋದಂದ್ರೆ ಇಷ್ಟೇ ಫೋಲ್ಡ್ ಮಾಡ್ಬೋದು. ಸೈಡ್ ಅಂಗಲ್ ಏನ್ ಬರ್ತದಲ್ಲ ಅವಿಷ್ಟನ್ನ ಫೋಲ್ಡ್ ಮಾಡ್ಬೋದು. ಬಿಟ್ರೆ ಉಳಿದ ಒಂದು ಜಾಗ ಏನಿದೆ 1 ಫೀಟ್ ಅಷ್ಟು ಜಾಗ, 1 ರಿಂದ 2 ಫೀಟ್ ಅಷ್ಟು ಜಾಗ ಇದಕ್ಕೆ ಬೇಕೇ ಬೇಕು. ಪ್ಲೇಸ್ ಟು ಪ್ಲೇಸ್ ಚೇಂಜ್ ಮಾಡ್ಬೋದು, ಹೊರಗಡೆ ತಗೊಂಡು ಹೋಗ್ಬೋದು, ಒಳಗೆ ಇರ್ಬೋದು. ಬಟ್ 1 ರಿಂದ 2 ಫೀಟ್ ಅಷ್ಟು ಜಾಗ ಬೇಕೇ ಬೇಕು. ಇದ್ರಲ್ಲಿ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವರು ಕೊಟ್ಟಿರ್ತಾರೆ. ಸೊ ನೋಡಿ, ಈ ಒಂದು ಸ್ಟ್ಯಾಂಡ್ ಇದೆಯಲ್ಲ, ಬಟ್ಟೆ ಜಾಸ್ತಿ ಒಣ ಹಾಕ್ಬೋದು. ಇದರಲ್ಲಿ ಪ್ಲೇಸಸ್ ಕೂಡ ಜಾಸ್ತಿ ಇರುತ್ತೆ, ಲೈನ್ಸ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಫಿಕ್ಸಿಂಗ್ ಕೂಡ ಕಷ್ಟ ಉಂಟು, ಈಸಿ ಇಲ್ಲ, ತುಂಬಾ ಟೈಮ್ ತಗೊಳುತ್ತೆ. ನನಗೆ ಏನು ಈ ಐಟಮ್ ನೋಡಿ, ಇದಿಷ್ಟೆಲ್ಲ ಪೈಪ್ಗಳಿದೆ, ಅಂದ್ರೆ ಲೈನ್ಸ್ ಅದು. ಸೊ ಓಕೆನಾ, ಬಟ್ಟೆ ಜಾಸ್ತಿ ಒಣಸಬಹುದು ಇದರಲ್ಲಿ, ಬಟ್ ಫಿಕ್ಸ್ ಮಾಡೋದು ತುಂಬಾ ಕಷ್ಟ. ನನಗೆ ಇದೇನು ಅಷ್ಟೊಂದೇನು ಇದಾಗ್ಲಿಲ್ಲ. ಸೊ ಹಾಗಾಗಿ ನಾನು ಇದನ್ನ ಏನ್ ಮಾಡಿದೆ, ವಾಪಸ್ ಕಳಿಸಿದೆ, ರಿಟರ್ನ್ ಮಾಡಿದೆ. ಯಾಕಂದ್ರೆ ನನಗೆ ಆ ಒಂದು ಐಟಮ್ ಇತ್ತಲ್ಲ, ಹಾಗಾಗಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಐಟಮ್ ಅಂಡ್ ಮತ್ತೊಂದು ಸ್ಟ್ಯಾಂಡ್. ಸೊ ಇದರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಅಂದ್ರೆ ಹೈಟ್ 6.5 ಫೀಟ್ ಇದೆ, ಜಾಯಿಂಟಿಂಗ್ ಮಾಡ್ಬೇಕು, ಜಾಸ್ತಿ ಬಟ್ಟೆ ಒಣಗುತ್ತೆ. ಬಟ್ ನೋಡಿ, ಇಷ್ಟೆಲ್ಲ ಸ್ಕ್ರೂಗಳು ಅದ್ರೆಲ್ಲ ಫಿಕ್ಸಿಂಗ್ ಇದೆ. ಫಿಕ್ಸ್ ಮಾಡಿದ್ಮೇಲೆ ಜಾಗ ಸ್ವಲ್ಪ ಜಾಸ್ತಿ ಬೇಕು. ಸೊ ಇದೆಲ್ಲ ಇರೋದ್ರಿಂದ ನನಗೆ ಈ ಒಂದು ಐಟಮ್ ಈಸಿಯಾಗಿ ಇರ್ಬೋದು ಅನಿಸ್ತು. ನನಗೆ ಈ ಒಂದು ಐಟಮ್ ಬೇಕಾಗ್ಲಿಲ್ಲ ಅನಿಸ್ತು. ಸೊ ಫ್ರೆಂಡ್ಸ್, ನಿಮಗೆ ಹೇಗೆ ಅನಿಸ್ತು? ನಿಮ್ಗೆ ಇಷ್ಟ ಆದದನ್ನ ನೀವು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಸೊ ಈಗಂತೂ ನಾನು ಬಟ್ಟೆನ ಆರಾಮಾಗಿ ಒಣಸ್ತೇನೆ. ರಾತ್ರಿ ಫ್ಯಾನ್ ಹಾಕಿಟ್ರೆ ಬೆಳಿಗ್ಗೆ ಡ್ರೈ ಆಗತ್ತೆ, ಎಲ್ಲಿ ಬೇಕಲ್ಲಿ ಕೂತ್ಕೋಬಹುದು. ಗೆಸ್ಟ್ ಬಂದಾಗ ಬಟ್ಟೆ ತಗೊಂಡು ಓಡ್ಬೇಕು ಅನ್ನೋ ಚಿಂತೆ ಇಲ್ಲ. ಹೌದು, ಯಾರು ಬಂದ್ರೆ ಜಾಗ ಇರೋದಿಲ್ವಲ್ಲ, ಬರ್ತಾರೆ ಅಂತ ಹೇಳಿದ್ರು ಒದ್ದೆ ಬಟ್ಟೆನೆ ತಗೊಂಡೋಗಿ ಆಚೆ ಓಡುದು ಸ್ನೇಹಿತರೆ. ಅಂದ್ರೆ ಸೋಪಾದ್ಮೇಲೆ ಅಲ್ಲೆಲ್ಲ ಫುಲ್ ಆಗಿರ್ತಿತ್ತಲ್ಲ. ಎಸ್ ಫ್ರೆಂಡ್ಸ್, ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ಫ್ರೆಂಡ್ಸ್, ನಾನು ಒಂದು ಸಜೆಸ್ಟ್ ಮಾಡ್ತೇನೆ, ನಿಮಗೇನಾದ್ರು ಬಟ್ಟೆ ಒಣಸು ಒಂದು ಸ್ಟ್ಯಾಂಡ್ ಅನ್ನ ನೀವೇನು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಮೀಶೋದಲ್ಲಿ ಈ ಒಂದು ಸ್ಟ್ಯಾಂಡ್ ಅನ್ನ ಪರ್ಚೇಸ್ ಆರಾಮಾಗಿ ಮಾಡ್ಬೋದು. ನನಗಂತೂ ಈ ಒಂದು ಪ್ರಾಡಕ್ಟ್ ಬಹಳ ಬಹಳ ಇಷ್ಟ ಆಗಿದೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಈಗ ಆರಾಮಾಗಿ ಎಲ್ಲಿ ಬೇಕಲ್ಲಿ ಹಾಕಿ ಕೂತ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಎಂದಿನಂತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಬಾಯ್, ಧನ್ಯವಾದ.